ವಾರ್ತೆಗಳ ಪ್ರಾಯೋಜಕರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎರಡನೇ ದಿನಕ್ಕೆ ಮುಂದುವರೆದ ಸಾರಿಗೆ ನೌಕರರ ಮುಷ್ಕರ, ಮುಂದುವರೆದ ಪ್ರಯಾಣಿಕರ ಪರದಾಟ. ಕಲಬುರಗಿ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟ ರಾಯಚೂರು ವಿಶ್ವವಿದ್ಯಾಲಯ, ಆಸ್ತಿ ವರ್ಗಾವಣೆ, 2 ಕೋಟಿ ರೂಪಾಯಿ ಅನುದಾನ ಹಸ್ತಾಂತರ. ದಯಾನಂದ್ ಅಗಸರ್. ಕೊರೋನಾ ಲಸಿಕೆ, ಜಿಲ್ಲೆಯಲ್ಲಿ 1,25,000 ಜನರಿಗೆ ಲಸಿಕೆ. ತೀನ್ಕಂಡಿಲಿಂದ ಅಶೋಕ್ ಡಿಪೋದವರೆಗೆ ರಸ್ತೆ ಅಗಲೀಕರಣಕ್ಕೆ ತಡೆಯಾಜ್ಞೆ. ನ್ಯಾಯಾಲಯಕ್ಕೆ ಮಾಹಿತಿ ನೀಡದ ನಗರಸಭೆ ಅಧ್ಯಕ್ಷ ಪೌರಾಯುಕ್ತ ಮಹಾವೀರ್ ಟೀಕೆ. ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ, ಕಲ್ಯಾಣ ಕರ್ನಾಟಕದವರಿಗೆ ಅವಕಾಶ ದೊರೆಯಲಿ. ಪ್ರೊಫೆಸರ್ ಶಿವರಾಜ್ ಪಾಟೀಲ್. ಅಕ್ರಮ ಮರಂ ದಂಧೆ, ಕಡಿವಾಣಕ್ಕೆ ಟಿಪ್ಪು ಸುಲ್ತಾನ್ ಸಂಘ ಮನವಿ. ಸಿರಿವಾರ ಬಳಿ ರಸ್ತೆ ಅಪಘಾತ, ಓರ್ವ ಸಾವು, ಇಬ್ಬರ ಸ್ಥಿತಿ ಚಿಂತಾಜನಕ. ಮತ್ತು ಮಾನವಿ ಪುರಸಭೆಯಲ್ಲಿ ಬೆಂಕಿ, ದಾಖಲೆಗಳು ಭಸ್ಮ.
ವಾರ್ತೆಗಳ ವಿವರ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವುದು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಕರೆ ನೀಡಿರುವ ಬಸ್ ಸಂಚಾರ ಸ್ಥಗಿತದ ಮುಷ್ಕರವು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವುದು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಕರೆ ನೀಡಿರುವ ಬಸ್ ಸಂಚಾರ ಸ್ಥಗಿತದ ಮುಷ್ಕರವು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯಲ್ಲಿ ನಿಗಮಕ್ಕೆ ಬುಧವಾರದಂದು ಒಂದೇ ದಿನ ಸುಮಾರು 60 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಸಾರಿಗೆ ನೌಕರರು ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಜಿಲ್ಲೆಯಲ್ಲಿ ಸಹ ನೌಕರರು ಬೆಂಬಲಿಸಿ ಕರ್ತವ್ಯಕ್ಕೆ ಹಾಜರಾಗದೇ ಇರುವುದರಿಂದ ಪ್ರಯಾಣಿಕರು ಬಸ್ಗಾಗಿ ಪರದಾಡಬೇಕಾದ ಪರಿಸ್ಥಿತಿ ತಲೆದೂರಿದೆ. ಸಾರಿಗೆ ನಿಗಮಕ್ಕೆ ಪ್ರತಿನಿತ್ಯ ಜಿಲ್ಲೆಯಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಅಧಿಕ ಲಾಭ ಗಳಿಕೆಯಲ್ಲಿ ಇತ್ತು. ಆದರೆ ನಿನ್ನೆ ಮತ್ತು ಇಂದು ಮುಷ್ಕರದಿಂದ 2.21 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಬೇಕು, ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಮತ್ತು ಕೋವಿಡ್ ಸೋಂಕಿನಿಂದ ಮೃತಪಟ್ಟ ನೌಕರರಿಗೆ 30 ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ನಿರತರಾಗಿರುವುದರಿಂದ ಪ್ರಯಾಣಿಕರು ತಮ್ಮ ತಮ್ಮ ದೂರದ ಊರು ಜಿಲ್ಲೆಗಳಿಗೆ ತೆರಳಲು ಪರದಾಡಬೇಕಾಯಿತು. ಸಾರಿಗೆ ನೌಕರರ ಮುಷ್ಕರವು 2ನೇ ದಿನಕ್ಕೆ ಕಾಲಿಟ್ಟಿರುವುದರಿಂದ ಜಿಲ್ಲೆಯ ವಿವಿಧ ನಿಲ್ದಾಣಗಳಲ್ಲಿ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರು ಖಾಸಗಿ ವಾಹನಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಳೆ ಒಂದು ದಿನ ಹೊರತುಪಡಿಸಿದರೆ ಶನಿವಾರದಿಂದ ಸಾಲು ರಜೆ ಇರುವುದರಿಂದ ತಮ್ಮ ಊರುಗಳಿಗೆ ತೆರಳಲು ಪ್ರಯಾಣಿಕರಿಗೆ ಬಸ್ ಸಂಚಾರ ಮುಷ್ಕರ ಎದುರಿಸಬೇಕಾಗಿದೆ. 2ನೇ ಶನಿವಾರ, ಭಾನುವಾರ, ಸೋಮವಾರ ಒಂದೇ ದಿನ ಕಚೇರಿಗಳು ಇರುತ್ತದೆ. ನಂತರ ಮಂಗಳವಾರ ಯುಗಾದಿ ಹಬ್ಬ, ಬುಧವಾರ ಅಂಬೇಡ್ಕರ್ ಜಯಂತಿ ಸೇರಿದಂತೆ ಸಾಲು ರಜೆಗಳ ಮಧ್ಯೆಯೂ ಬಸ್ಗಳು ರಸ್ತೆ ಮೇಲೆ ಓಡಾಟವಿಲ್ಲದಿದ್ದಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಲಿದೆ. ಸರ್ಕಾರವು ಇಂದು ಅಥವಾ ನಾಳೆಯೊಳಗೆ ನೌಕರರ ಬೇಡಿಕೆ ಸ್ಪಂದಿಸಿದರೆ ಮಾತ್ರ ಕರ್ತವ್ಯಕ್ಕೆ ಹಾಜರಾಗುವುದಾಗಿ ನೌಕರರು ಒತ್ತಾಯವಾಗಿದೆ. ಸರ್ಕಾರ ಮತ್ತು ನೌಕರರ ಹೋರಾಟದ ನಡುವೆ ಪ್ರಯಾಣಿಕರು ದಿಕ್ಕುದೋಚದಂತಾಗಿದೆ. ನಗರದ ಬಸ್ ಕೇಂದ್ರ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ಗಾಗಿ ಕಾದು ಕುಳಿತಿದ್ದರೆ ಯಾವ ಬಸ್ ಇಂದು ರಸ್ತೆಗೆ ಇಳಿಯದ ಕಾರಣ ನಿಲ್ದಾಣವು ಬಣಗುಡುತ್ತಿದೆ. ಈಗಾಗಲೇ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ 144 ಕಲಂ ನಿಷೇಧಾಜ್ಞೆ ಜಾರಿಯಾಗಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ವಾಹನ ಸಮೇತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾರಿಗೆ ನೌಕರರ ಮುಷ್ಕರದಿಂದ ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ. ಈಗಾಗಲೇ ಕೋವಿಡ್ನಿಂದ ಸಾಕಷ್ಟು ನಷ್ಟ ಅನುಭವಿಸಿದ ನಿಗಮಗಳಿಗೆ ಬಸ್ ಕಾರ್ಯಾಚರಣೆ ಇಲ್ಲದೆ ಇರುವುದು ಇನ್ನಷ್ಟು ಆಘಾತ ಉಂಟುಮಾಡಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸಹ ದಿಢೀರ್ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈ ವರ್ಷ ಪುನಃ ನೌಕರರು ಮುಷ್ಕರಕ್ಕೆ ಮುಂದಾಗಿರುವುದರಿಂದ ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಸರ್ಕಾರಕ್ಕೆ ನೌಕರರ ಮುಷ್ಕರದಿಂದ ಯಾವ ನಿರ್ಧಾರ ಕೈಗೊಳ್ಳಬೇಕೆಂಬ ಗೊಂದಲದಲ್ಲಿರುವುದರಿಂದ ಮುಷ್ಕರ ಮುಂದುವರಿಯಲಿದೆ ಎನ್ನುವುದು ಪ್ರಶ್ನೆದಾಯಕವಾಗಿದೆ. ರಾಯಚೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 1 ವರ್ಷವಾಗಿದ್ದು ಇಂದು ಪೂರ್ಣ ಪ್ರಮಾಣದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಹಸ್ತಾಂತರ ಮಾಡಲಾಗಿದೆ. ಇಂದಿನಿಂದ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಆರಂಭವಾಗಲಿವೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ದಯಾನಂದ್ ಅಗಸರ್ ಅವರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಮಾರು 30 ವರ್ಷಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧೀನದಲ್ಲಿದ್ದು ರಾಯಚೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 1 ವರ್ಷವಾಗಿದ್ದು ಇದೀಗ ಇಂದಿನಿಂದ ಶೈಕ್ಷಣಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗುತ್ತಿದೆ. ರಾಯಚೂರು ಜಿಲ್ಲೆಯ 112 ಹಾಗೂ ಯಾದಗಿರಿ ಜಿಲ್ಲೆಯ 102 ಮಹಾವಿದ್ಯಾಲಯಗಳು ರಾಯಚೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಚಿರಾಸ್ತಿ ಮತ್ತು ಚಿರಾಸ್ತಿಗಳನ್ನು ಹಸ್ತಾಂತರಿಸಲಾಗಿದೆ ಎಂದರು. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ 18 ಸ್ನಾತಕೋತ್ತರ ಹಾಗೂ ಡಿಪ್ಲೊಮಾ ಕೋರ್ಸ್ಗಳು ಆರಂಭವಾಗಿವೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಈಗಾಗಲೇ 2 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಇನ್ನುಳಿದ 20 ಲಕ್ಷ ರೂಪಾಯಿ ವಿವಿಧ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಂಡು ಬಡ್ಡಿ ಸಮೇತವಾಗಿ ನೀಡಲಾಗುತ್ತದೆ. ವಿಶ್ವವಿದ್ಯಾಲಯ ಬೆಳೆಯಲು ಎಲ್ಲ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಮಹಾವಿದ್ಯಾಲಯಗಳ ದಾಖಲೆಗಳು, ಸಿಬ್ಬಂದಿಗಳ ಪಟ್ಟಿ, ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯಗಳ ಪಟ್ಟಿಯನ್ನು ಅಧಿಕೃತವಾಗಿ ನೀಡಿದೆ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಬೇಕಾಗಿರುವ ಎಲ್ಲ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಾಗುವುದು ಎಂದು ಹೇಳಿದರು. ಸುಮಾರು 30 ವರ್ಷಗಳ ಕಾಲ 1990ರಲ್ಲಿ ಪ್ರಾರಂಭವಾದಂತಹ ಈ ಅಂದಿನ ರಾಯಚೂರು ಸ್ನಾತಕೋತ್ತರ ಕೇಂದ್ರ ಸುಮಾರು 30 ವರ್ಷಗಳ ಕಾಲ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬೆಳೆದು ಇಂದು ಅಂಗವಾಗಿ ಒಂದು ರಾಯಚೂರು ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿದ್ದು ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕೆ ಒಂದು ಕಡೆ ಸಂತೋಷವಾಗುವುದು, ಇನ್ನೊಂದು ಕಡೆ 30 ವರ್ಷಗಳನ್ನು ಬೆಳೆಸಿ ತೋರಿಸಿದಂತ ಈ ಒಂದು ಮೌಲ್ಯವನ್ನ ನಾವು ಸ್ವತಂತ್ರವಾಗಿ ರಾಯಚೂರು ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಸಂತೋಷದ ಮಧ್ಯೆ ಬಹಳ ಒಂದು ಹೃದಯಪೂರ್ವಕ ವಿಷಯಗಳಿಗೆ ಇದೆ ಅಂತ ಬಹಳ ಸಂತೋಷ ಇದೆ.
ಸುಮಾರು 250 ಎಕರೆ ವಿಸ್ತೀರ್ಣದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ಹೊಂದಿರತಕ್ಕಂಥ ಇಡೀ ವಿಸ್ತೀರ್ಣಕ್ಕೊಂದು ಸುತ್ತುವಳಿ ಇರ್ತಕ್ಕಂಥ ಹಾಗೆ ಆ ಒಂದು ಆವರಣದಲ್ಲಿ 15 ಸ್ನಾತಕೋತ್ತರ ವಿಭಾಗಗಳು ಮತ್ತು ಸ್ನಾತಕೋತ್ತರ ಡಿಪ್ಲೊಮಾ ವಿಭಾಗಗಳು ಕೂಡ ಚಾಲನೆಯಲ್ಲಿರ್ತಕ್ಕಂಥದ್ದು. ಇದು ಒಳ್ಳೆಯ ಒಂದು ಸಂದರ್ಭ. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೇ ಹೊಸ ರೀತಿಯ ವಿಶ್ವವಿದ್ಯಾಲಯಗಳ ಸರ್ಕಾರದಿಂದ ಘೋಷಣೆ ಆದರೆ ಸ್ಥಳವನ್ನು ಹಿಡಿದುಕೊಂಡು ಎಲ್ಲವನ್ನು ಪ್ರತಿ ಹಂತದಲ್ಲಿ ಸಾಮಾನ್ಯವಾಗಿ ರೂಪಿಸಿಕೊಳ್ಳಬೇಕಾಗ್ತದೆ, ಅಭಿವೃದ್ಧಿಗೊಳ್ಳಬೇಕಾಗ್ತದೆ. But everything is ready with all the infrastructure facilities, including the buildings and the courses. ಖಂಡಿತ ಹೋಗ್ತೇನೆ. ಸಿಬ್ಬಂದಿ ಕಡಿಮೆ ಇದೆ. ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳಿರುವ ಹಾಗೆ ಹೆಚ್ಚಿನ ಬೋಧಕ ಸಿಬ್ಬಂದಿಗಳು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಜನಪದ ಸಿಬ್ಬಂದಿಗಳು ಕೂಡ ಬೇರೆ ಬೇರೆ ಔಟ್ಸೋರ್ಸ್ ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಿಬ್ಬಂದಿಗಳ ಕೊರತೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ರಾಜ್ಯ ವಿಶ್ವವಿದ್ಯಾಲಯ ಸಹಜವಾಗಿ ಮುಂದುವರಿಯುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಒಂದಿಷ್ಟು ಅನುದಾನ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನೀಡಿದ್ದಾರೆ. ಹೆಚ್ಚಿನ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಖಂಡಿತ ರಾಯಚೂರು ವಿಶ್ವವಿದ್ಯಾಲಯ ಕೂಡ ಒಳ್ಳೆಯ ಗುಣಮಟ್ಟದ ಶಿಕ್ಷಣಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯುತ್ತದೆ ಅಂತ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯವು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಏನು ಅಧಿಕೃತವಾಗಿ ಇದು ಹಸ್ತಾಂತರಗೊಂಡಿದೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ, ಕುಲಪತಿಗಳಿಗೆ ಸರ್ಕಾರದ ಹೆಸರು ಕೂಡ ಮಗುವಿಗೆ ಹುಟ್ಟಿದ ತಕ್ಷಣ ಹೆಸರು ಕೂಡ ನಾಮಕರಣಕ್ಕೆ ಕೆಲವು ಕಾಯಬೇಕಾಗ್ತದೆ. ಒಂದು ಸೂಕ್ತ ಸಂದರ್ಭ ಸಮಯ ನೋಡಿಕೊಂಡು ಇವತ್ತು ಈ ಸರ್ಕಾರ ವಿಧಿಸಿದಂತಹ ನಾಮಕರಣಗಳಿಗೆ ಅಧಿಕೃತವಾಗಿ ಎಲ್ಲ ಆಸ್ತಿ ದಾಖಲೆಗಳ ಸಮೇತ ರಾಯಚೂರು ವಿಶ್ವವಿದ್ಯಾಲಯ ಇಂದು ತನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಧಿಕೃತವಾಗಿ ಪ್ರಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ಸಮೂಹ ಮಾಧ್ಯಮದ ಮಿತ್ರರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಈ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಹೊರಬರುವ 2 ಜಿಲ್ಲೆಗಳ ಸಾರ್ವಜನಿಕರಿಗೆ, 2 ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಮುಟ್ಟಿಸಬೇಕು, ಈ ಒಂದು ವಿಷಯಗಳನ್ನು ಅವರಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡು ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ರಾಮಸ್ವಾಮಿ ಮಾತನಾಡಿ, ರಾಯಚೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 1 ವರ್ಷವಾಗಿದ್ದರೂ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭವಾಗಿರಲಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯವು ಎಲ್ಲ ದಾಖಲೆಗಳು ಸಂಗ್ರಹಿಸಿ ರಾಯಚೂರು ಜಿಲ್ಲೆಗೆ ಸಲ್ಲಿಕೆಯಾಗಬೇಕಾದ ಎಲ್ಲ ಮಾಹಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಿದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯ ಬೆಳೆಯಲು ಕಾರಣವಾಗಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮಾಹಿತಿ ನೀಡಿ ಪೋಷಣೆ ಮಾಡಬೇಕು ಎಂದು ತಿಳಿಸಿದರು. ಮೊದಲನೇ ಅಡ್ವಾಂಟೇಜು ಸರ್ಕಾರ ನಮಗೆ ಏನು ಹಣವನ್ನು ಕೊಟ್ಟಿದೆ ಅದರಲ್ಲಿ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಲ್ಯಾಂಡು ಬಂದ ಮೇಲೆ ಸಿವಿಲ್ ಆಕ್ಟಿವಿಟೀಸ್ ನಾವು ಮಾಡಬಹುದು. ಒಂದು ಎರಡನೇದು ಇವತ್ತು ಇನ್ಸಿಡೆಂಟ್ ಸರ್ ಭಾಳ ವೆರಿ ಕೈಂಡ್. ನಾವೊಂದು ಪ್ರಿನ್ಸಿಪಲ್ ಚೇರ್ಮನ್ಸ್ ಮೀಟಿಂಗ್ ಕರಿಬೇಕು ಅಂತ ನಾವು ಮಾತಾಡಿ ಸರ್ಕ್ಯುಲರ್ ಹಾಕಿದ್ವು. ಅದರ ಕಾಪಿ ಸರ್ ನೋಡಿದ್ರು. ಅದನ್ನು ನೋಡಿದ್ಮೇಲೆ ಅವರೇನು ಯೋಚನೆ ಮಾಡಿದ್ರು, ಆ ಮೀಟಿಂಗ್ ಹೋಗೋಕ್ಕೆ ಮೊದಲೇ ಇದನ್ನು ನಾನು ಹ್ಯಾಂಡ್ ಓವರ್ ಮಾಡಿದ್ದೆ. ಅದರಲ್ಲಿ ಎಷ್ಟು ಮೈಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೇಮ್ ಆನ್ ದ ವೇ ಇನ್ ಮಾರ್ನಿಂಗ್. ಸೊ ಅದು ನಮಗೆ ಕಂಟಿನ್ಯೂಷನ್ ಮಾಡಲಿಕ್ಕೆ ಎರಡನೇದು. ಮೂರನೇದು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ನಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ತಾವು ಎಲ್ಲ ಸಹಾಯ ಮಾಡಿ ನಮಗೆ ಪ್ರಯತ್ನವನ್ನು ನಡೆಸ್ತಾನೆ ಇದ್ದೀವಿ. ಇನ್ನೂ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಅಫಿಲಿಯೇಷನ್ ಮಾಡೋದ್ರ ಮುಖಾಂತರವಾಗಿ ಅಫಿಲಿಯೇಷನ್ ಬರ್ತಕ್ಕಂಥ ಒಂದು ತೆಗೆದುಕೊಂಡು ಆ ಖರ್ಚು ವೆಚ್ಚಗಳನ್ನು ತಗೊಂಡು ನಾವು ಹೇಗೆ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಬರೀ ಅಫಿಲಿಯೇಷನ್ ಅಂತ ಹೇಳಿದ್ರೆ ಫೀಸ್ ಕಲೆಕ್ಟ್ ಮಾಡೋದು ಒಂದೇ ಅಲ್ಲ, ಮತ್ತು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಮ್ಯಾನ್ ಪವರು, ಟೆಕ್ನಾಲಜಿ ಎಲ್ಲವನ್ನ ನಾವು ಪಡ್ಕೊಂಡು ಕೆಲಸವನ್ನು ಮಾಡಬೇಕು. ಇಟ್ಸ್ ಎ ಹ್ಯೂಜ್ ರಿಸ್ಕ್. ಆ ರಿಸ್ಕ್ನ ನಾವು ತೆಗೆದುಕೊಂಡು ಈಗ ನಾವು ಆ ಕೆಲಸವನ್ನು ಮಾಡಬೇಕು ಅಂತ ಅದಕ್ಕೆ ಹೆಲ್ಪ್ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಯಚೂರಿನ ಜನತೆ ಯಾರು ಹೋರಾಟವನ್ನು ಮಾಡಿ ವಿಶ್ವವಿದ್ಯಾಲಯ ಬೇಕು ಅಂತ ಹೇಳಿದ್ರು ಅದರ ನಿಜವಾದ ಅಸ್ತಿತ್ವ ವಾಸ್ತವಿಕವಾಗಿ ಕಾರ್ಯನಿರ್ವಹಿಸುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಸೊ ಇಷ್ಟಕ್ಕೆ ಸಹಾಯವನ್ನು ಮಾಡುವಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಮತ್ತು ರಿಜಿಸ್ಟ್ರಾರ್, ಸಿಂಡಿಕೇಟ್ ಮೆಂಬರ್ಸ್ಗೆ ನಾನು ಧನ್ಯವಾದವನ್ನು ಮತ್ತೊಮ್ಮೆ ಹೇಳ್ತೇನೆ. ಎರಡನೇದೇನು ಇವರ ಮಗು ನಾವು, ಹಾಗಾಗಿ ನಮಗೆ ಪೂರ್ಣವಾದ ಪ್ರಮಾಣದಲ್ಲಿ ನಿಲ್ಲಲಿಕ್ಕೆ
ಶಕ್ತಿ ಆಗುವವರು ನಮ್ಮ ಪ್ರಿಪ್ಯಾರೇಟರಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಪ್ರೊಸೀಡಿಂಗ್ಸ್ ಇವರು ನಮ್ಮ ಸಹಾಯವನ್ನು ಮಾಡಬೇಕು, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ಅವರು ಕೇಳಬೇಕು ಅಂತ ಸಂದರ್ಭ ಬಂದಾಗ ದಯವಿಟ್ಟು ನಮ್ಮ ಸಹಾಯವನ್ನು ಮಾಡಿ. ಈಗಾಗಲೇ ಮಿನಿಸ್ಟ್ರು ಒಂದು 50 ಲಕ್ಷ ರೂಪಾಯಿಯನ್ನು ಇಮಿಡಿಯೇಟ್ಲಿ ಕೊಡಿ ಅಂತ ವಿಶ್ವವಿದ್ಯಾಲಯಕ್ಕೆ ಫೋನ್ ಮಾಡಿ ಕೂಡ ಅವರು ಮಾತಾಡಿದ್ದಾರೆ. ಅದು ಪ್ರಕ್ರಿಯೆ ಇದೆ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಅವರು ಡೆಪಾಸಿಟ್ಸ್ ಎಲ್ಲ ಬಂದರೆ ನಮಗೊಂದಿಷ್ಟು ಶಕ್ತಿ ಬರ್ತದೆ. ಯಾಕಂದ್ರೆ ಸಣ್ಣ ಕೆಲಸಗಳನ್ನಾದ್ರೂ ನಾವು ಮಾಡ್ತಾ ಹೋಗ್ತೀವಿ. ಈ ತರ ಕೆಲಸಗಳನ್ನು ಮಾಡಲಿಕ್ಕೆ ಕೂಡ ನಮಗೆ ಸಹಾಯ ಬರುತ್ತೆ. ಮೂರನೇದು ಅಪ್ಲಿಕೇಶನ್ ಹೋಗ್ಬೇಕಾದ್ರೆ ವಿ ನೀಡ್ ಪ್ರೊಫೆಸರ್ಸ್. ಆ ಪ್ರೊಫೆಸರ್ಸ್ ಅನ್ನು ಕರ್ಕೋಕ್ಕೂ ಕೂಡ ನಾವು ಸಹಾಯವನ್ನು ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ವಿಸಿಟ್ ಮಾಡಬೇಕು ಅಂದಾಗ ಆ ಟೆಕ್ನಾಲಜಿಯನ್ನು ತೆಗೆದುಕೊಂಡು ಹೋಗಿ ಅದೇ ಕಾಲೇಜ್ಗಳಿಗೆ ರಿಕ್ರೂಟ್ ಮಾಡಬೇಕು. ಮತ್ತು ಸರ್ಕಾರ ಈಗಾಗಲೇ ಪ್ಯಾರಾಮೀಟರ್ಸ್ ಎಸ್ಟಾಬ್ಲಿಷ್ ಮಾಡಿದೆ. ಆ ಪ್ಯಾರಾಮೀಟರ್ಸ್ ಪ್ರಕಾರ ಎಷ್ಟು ಕಾಲೇಜ್ ಬರುತ್ತೆ, ಎಲಿಜಿಬಲ್ ಆಗುತ್ತೆ ಇಲ್ಲ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಕೆಲಸ ನಡೆದಿದೆ. ಮತ್ತು 9ನೇ ತಾರೀಕು ಒಂದು ದಿನ ಬಿಟ್ಟು 10ನೇ ತಾರೀಕಿಗೆ ನಾವು ಯಾವ ರೀತಿ ಪ್ರಿನ್ಸಿಪಾಲ್ಸ್ ಮತ್ತು ಚೇರ್ಮನ್ಗಳ ಮೀಟಿಂಗ್ ಕೂಡ ಹೊರಗೊಂಡಿದ್ದೀವಿ. ಸೊ ದಟ್ 2 ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ಕೆಲಸಗಳು ಆಗಿದೆ. ಸೊ ನಮ್ಮ ಒಂದು ಪ್ರಯತ್ನ ನಾವು ಹೆದರಿದೆ. 50 ಲಕ್ಷ ಕೊಟ್ಟಾಗ ವೆಂಕಟ್ ಸಿಂಗ್ ಅವ್ರನ್ನ ನೆನೆಸ್ಬೇಕು. ಅಲ್ಲಿಂದನೇ ಕೂಡ ಫೋನ್ ಮಾಡಿ ಹೇಳಿದ್ರು. ಅದಾದ ತಕ್ಷಣ ನಾವು ವಿಜಯ್ ಮಾಡಿ ನಮ್ಮ ಸ್ನೇಹಿತರನ್ನೆಲ್ಲ ಫೋನ್ ಮಾಡಿ ಏನ್ ಸರ್ ಡೆಪಾಸಿಟ್ ಇಷ್ಟು ಕಡಿಮೆ, ನಿಮಗೆ ಕೊಟ್ಟದ್ದು ಇಷ್ಟು ಕಡಿಮೆ ಬಂದಿದೆ ಅಂತ. ಮತ್ತು ನಾವು ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿರ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇನೇನು ನಾವು ಪ್ರಕ್ರಿಯೆ ನಿಲ್ಲಿಸಬಾರ್ದು. ದೇವರ ಮುಂದೆ ಕಾಲಿಟ್ಟರೆ ನಾವು ದೇವರ ಮುಂದೆ ಸಾಧ್ಯ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಮ್ಗೆ ಬರ್ತಕ್ಕಂಥ ಎಡಕೂಡಲು ಏನಿದ್ರು ಸಹಾಯವನ್ನು ಮಾಡ್ತಾ ಇದ್ರಲ್ಲಿ ಈ ಅಕೌಂಟ್ಸ್ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ 2 ಲಕ್ಷ ಅಂದರೆ 2,20,00,000 ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ರಾಯಚೂರು ಅನುದಾನ ರಿಲೀಸ್ ಮಾಡಿದ್ದಾರೆ. ಅದನ್ನು ನಾವು ರಾಯಚೂರು ವಿಶ್ವವಿದ್ಯಾಲಯಕ್ಕೆ 2 ಕೋಟಿ ಹಸ್ತಾಂತರಿಸಿದ್ವಿ. ಇನ್ನು 20 ಲಕ್ಷ ಇಂಟ್ರೆಸ್ಟ್ ಸಮೇತ ಹಸ್ತಾಂತರಿಸಿ ಬಾಕಿ. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಒಂದು ಅಕಾಡೆಮಿಕ್ ಇಯರ್ ಮುಗಿಯೋವರೆಗೂ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಖರ್ಚಾಗಿರ್ಬೋದು, ಹಾಸ್ಟೆಲ್ ಖರ್ಚಾಗಿರ್ಬೋದು, ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯನೇ ಬರ್ತದೆ. ಈ ಅಕಾಡೆಮಿಕ್ 21-22ನಲ್ಲಿ ಒಂದು ಬ್ಯಾಚ್ ನಮ್ಮದು ಉಳಿದಿರ್ತದೆ, ಒಂದು ಬ್ಯಾಚ್ ಮತ್ತೊಂದು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವ ಡಾಕ್ಟರ್ ಶರಣಪ್ಪ ಕೋಟೆಪ್ಪಗೋಳ, ಕುಲಸಚಿವ ಮೌಲ್ಯಮಾಪನ ಡಾಕ್ಟರ್ ಸೋನಾರ್ ನಂದಪ್ಪ, ವಿತ್ತಾಧಿಕಾರಿ ಪ್ರೊಫೆಸರ್ ಬಿ ವಿಜಯ ಹಾಗೂ ರಾಯಚೂರು ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ವಿಶ್ವನಾಥ್ ಎಂ, ಕಾಲೇಜು ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪ್ರೊಫೆಸರ್ ರಾಘವೇಂದ್ರ ಎಚ್ ಫತೇಪುರ್, ಸಿಂಡಿಕೇಟ್ ಸದಸ್ಯ ಶರಣಬಸವ, ಪ್ರೊಫೆಸರ್ ಪಾರ್ವತಿ ಸಿಎಸ್, ಪ್ರೊಫೆಸರ್ ಪಿ ಭಾಸ್ಕರ್, ಪ್ರೊಫೆಸರ್ ನುಸ್ರತ್ ಫಾತಿಮಾ, ವಾಸುದೇವ್ ಜೇವರಗಿ, ಡಾಕ್ಟರ್ ಗುರುರಾಜ್ ಬಿರಾದರ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಇದೇ ಜನವರಿ 16ರಿಂದ ಏಪ್ರಿಲ್ 7ರವರೆಗೆ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಸಾರ್ವಜನಿಕರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 1,55,975 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5,57,397 ಜನರಿಗೆ ಲಸಿಕೆ ನೀಡುವ ಗುರಿ ಪೈಕಿ ಕಳೆದ 4 ತಿಂಗಳಲ್ಲಿ ಸುಮಾರು 1 ಲಕ್ಷ ಜನರಿಗೆ ಲಸಿಕೆ ನೀಡಲಾಗಿದೆ. ಇದರಲ್ಲಿ ಆರೋಗ್ಯ ಇಲಾಖೆಯ 16,808 ಸಿಬ್ಬಂದಿ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಪೈಕಿ 12,208 ಜನರಿಗೆ ಲಸಿಕೆ ನೀಡಲಾಗಿದೆ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿ 2,182 ಸಿಬ್ಬಂದಿ ಪೈಕಿ 1,393 ಜನರಿಗೆ ಲಸಿಕೆ ನೀಡಲಾಗಿದೆ. ಕಂದಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ 2,949 ಸಿಬ್ಬಂದಿ ಪೈಕಿ 1,085 ಜನರಿಗೆ ಲಸಿಕೆ ನೀಡಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳ 767 ಜನ ಸಿಬ್ಬಂದಿ ಪೈಕಿ 667 ಜನರಿಗೆ ಲಸಿಕೆ ನೀಡಲಾಗಿದೆ. ಒಟ್ಟಾರೆ 22,706 ಜನರ ಪೈಕಿ 15,353 ಜನರಿಗೆ ಲಸಿಕೆ ನೀಡಲಾಗಿದೆ. ದೇವದುರ್ಗ ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 1,994 ಹಾಗೂ 60 ವರ್ಷ ಮೇಲ್ಪಟ್ಟ 1,226 ಜನರು ಸೇರಿ ಒಟ್ಟು 3,220 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಲಿಂಕ್ಸ್ಗೂರು ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 2,664 ಹಾಗೂ 60 ವರ್ಷ ಮೇಲ್ಪಟ್ಟ 1,837 ಜನರು ಸೇರಿ ಒಟ್ಟು 4,501 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಮಾನ್ವಿ ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 2,025 ಹಾಗೂ 60 ವರ್ಷ ಮೇಲ್ಪಟ್ಟ 1,354 ಜನರು ಸೇರಿ ಒಟ್ಟು 3,379 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ರಾಯಚೂರು ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 4,457 ಹಾಗೂ 60 ವರ್ಷ ಮೇಲ್ಪಟ್ಟ 2,317 ಜನರು ಸೇರಿ ಒಟ್ಟು 6,774 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ.
ಸಿಂಧನೂರು ತಾಲೂಕಿನಲ್ಲಿ 45 ರಿಂದ 59 ವಯಸ್ಕರಿಗೆ 3,394 ಹಾಗೂ 60 ವರ್ಷ ಮೇಲ್ಪಟ್ಟ 2,025 ಜನರು ಸೇರಿ ಒಟ್ಟು 5,419 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಆರ್ಸಿಎಚ್ಒ ಅಧಿಕಾರಿ ಡಾಕ್ಟರ್ ಕೆ ವಿಜಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಇಂದೇ ಭೇಟಿ ಕೊಡಿ. ವಿಳಾಸ: ಇಂಡಿಯನ್ ಗೋಲ್ಡ್ ಕಂಪನಿ,
ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन, फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಸಭೆಯಿಂದ ತೀನ್ ಕಂದಿಲ್ನಿಂದ ಅಶೋಕ್ ಡಿಪೋವರೆಗೆ ರಸ್ತೆ ಅಗಲೀಕರಣಕ್ಕೆ ತಡೆಯಾಜ್ಞೆ ತರಲಾಗಿದ್ದು, ಕಾನೂನು ಪದವೀಧರರಾಗಿರುವ ನಗರಸಭೆ ಅಧ್ಯಕ್ಷ ಹಾಗೂ ಪೌರಾಯುಕ್ತರು ನ್ಯಾಯಾಲಯಕ್ಕೆ ಹಾಜರಾಗದೆ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿದ್ದಾರೆ ಎಂದು ತರಕಾರಿ ಮಾರಾಟಗಾರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ರಸ್ತೆಯಲ್ಲಿ ನಿಂತು ಜಗಳವಾಡಿಕೊಂಡಾಗಿನಿಂದ ಅಗಲೀಕರಣ ಕಾರ್ಯ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಇಬ್ಬರಿಗೂ ಕನಿಷ್ಠ ಜ್ಞಾನವೇ ಇಲ್ಲದೆ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಲು ಕಾರಣವಾಗಿದೆ ಎಂದರು. ವಾರ್ಡ್ ನಂಬರ್ 12 ಮತ್ತು 14 ನಿವಾಸಿಗಳ ನ್ಯಾಯಾಲಯದಲ್ಲಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ತಂದಿದ್ದಾರೆ. ಮಾರ್ಚ್ 5ರಂದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಮಾರ್ಚ್ 18ರಂದು ನ್ಯಾಯಾಲಯಕ್ಕೆ ಹಾಜರಾಗಿ ಪೌರಾಯುಕ್ತರು ವಾದವನ್ನು ಮಂಡಿಸಬೇಕಿತ್ತು. ಆದರೆ ಹಾಜರಾಗದೇ ಇರುವುದು ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ರಸ್ತೆ ಅಗಲೀಕರಣಕ್ಕೆ ಹಣವಿದ್ದು ಮಳೆಗಾಲ ಆರಂಭವಾಗುವಷ್ಟರಲ್ಲಿಯೇ ರಸ್ತೆ ನಿರ್ಮಾಣ ಮಾಡಬೇಕಿದೆ. ನಗರಸಭೆ ಅಧ್ಯಕ್ಷ ಮತ್ತು ಪೌರಾಯುಕ್ತರ ನಿರ್ಲಕ್ಷ್ಯದಿಂದ ಯಾವ ಅಭಿವೃದ್ಧಿ ನಡೆಯುತ್ತಿಲ್ಲ. ಎಲ್ಲದರಲ್ಲಿಯೂ ಎಡವಟ್ಟು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ನಗರಸಭೆ ಅಧ್ಯಕ್ಷರು 2 ಬಾರಿ ನಿವಾಸಿಗಳೊಂದಿಗೆ ಸಭೆ ನಡೆಸಿದರೂ ನಿವಾಸಿಗಳ ಸಹಮತವನ್ನು ಲಿಖಿತವಾಗಿ ಪಡೆದಿಲ್ಲ. ಮನೆ ಕಟ್ಟಡ ಕಳೆದುಕೊಳ್ಳುವವರಿಗೆ ಪರಿಹಾರದ ಕುರಿತು ಕ್ರಮ ವಹಿಸಿಲ್ಲ ಎಂದರು. ನಗರದ ಅಭಿವೃದ್ಧಿ ಬಯಸದೆ ಇರುವವರು ತಡೆಯಾಜ್ಞೆ ತಂದಿದ್ದಾರೆ. 12 ಜನರಲ್ಲಿ ಕೆಲವರು ಯಾವುದೇ ಕಟ್ಟಡ ಮನೆ ಇಲ್ಲದೆ ಇದ್ದರೂ ತಡೆಯಾಜ್ಞೆ ತಂದಿದ್ದಾರೆ. ನಗರಸಭೆ ಕೂಡಲೇ ತಡೆಯಾಜ್ಞೆ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದರು. 50 ಅಡಿ ಅಗಲೀಕರಣ ಸಲುವಾಗಿ ನಿವಾಸಿಗಳು ಒಪ್ಪಿಕೊಂಡಿದ್ದರು. ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರು ಒಪ್ಪಿಕೊಂಡಿದ್ದರು. ನಗರಸಭೆ ಅಧ್ಯಕ್ಷರು 2 ಸಲ ಸಭೆ ಕರೆದರು. ನಾವು ನಗರಸಭೆ ಅಧ್ಯಕ್ಷರಿಗೆ ಕಾನೂನಿನ ಪರಿಜ್ಞಾನ ಎಷ್ಟಿದೆ ಅಂತ ಹೇಳಿದ್ರೆ ತಾವು ಉಳಿಸಿಕೊಳ್ಳಬಹುದು. ಅಂದಿನ 2 ಸಭೆಗಳಲ್ಲಿ ಅವ್ರನ್ನ ಕರೆದು ಯಾವುದೇ ಸಹಿ ಮಾಡಿಸಿಕೊಳ್ಳದೆ ಹಾಗೆ ಕಳಿಸಿದರು. ಆ ವಾರ್ಡ್ ನಂಬರ್ ಜನತೆ 12 ವಾರ್ಡ್ ನಂಬರ್ 14 ವಾರ್ಡ್ ನಂಬರ್ ನಿವಾಸಿಗಳ ಜೊತೆ ಚರ್ಚೆ ಮಾಡಿ ಆಯ್ಕೆ 50 ಫೀಟ್ ಅಂತೇಳಿ ರಸ್ತೆ ಅಗಲೀಕರಣ ಮಾಡೋಣ ಅಂತೇಳಿ ಸಭೆ ನಡೆಸಿ ಉಳಿದ ನಂತರ ಏನಂತಂದ್ರೆ ಆ ಕೆಲಸ ಅರ್ಧಮಟ್ಟಕ್ಕೆ ಏನಂತಂದ್ರೆ ಕಾಮಗಾರಿ ಕೈಗೊಂಡಿದ್ದು. ತದನಂತರ ಪೌರಾಯುಕ್ತರಿಗೆ ಮತ್ತು ನಗರಸಭೆ ಅಧ್ಯಕ್ಷರಿಗೆ ಬೇಡ ಆಯ್ತು. ಅದೇ ಒಂದು ಏನಂತಂದ್ರೆ ನೆಪವಾಗಿದೆ. ಸ್ಥಳೀಯ ಕಿರಿಯರು ಇನ್ನು ಅವರಿಗೆ
1 ಏಪ್ರಿಲ್ 2021ರಂದು ಸಂಬಂಧಪಟ್ಟವರು ಸುಮಾರು 12 ಜನ ನ್ಯಾಯಾಲಯದಲ್ಲಿ ತೀರ್ಪು ಸಲ್ಲಿಸಿ ಪ್ರಕರಣ ದಾಖಲಿಸಿ ಏನಂತಂದ್ರೆ ತಡೆಯಾಜ್ಞೆ ನೀಡಿದ್ದಾರೆ. ಆ ತಡೆಯಾಜ್ಞೆ ಏನಂತಂದ್ರೆ ಟೆಂಪರರಿ ತಾತ್ಕಾಲಿಕ ತಡೆಯಾಜ್ಞೆ ಇತ್ತು. ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕಂತೇಳಿ ನಗರಸಭಾ ಅಧ್ಯಕ್ಷರಿಗಾಗಲಿ ಪೌರಾಯುಕ್ತರಿಗಾಗಲಿ ಆಸಕ್ತಿ ಇಲ್ಲ. ಮೇಲೂ ಏನಂತಂದ್ರೆ ಇವರಿಗೆ ನಗರ ಅಭಿವೃದ್ಧಿ ಬಗ್ಗೆನೇ ಇಚ್ಛಾಶಕ್ತಿ ಇಲ್ಲ. ಇವರಿಗೆ ನಿಜ ಹೇಳ್ಬೇಕಂದ್ರೆ ಇಂಥ ನಾರಾಯಣ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ರಾಯಚೂರು ನಗರಕ್ಕೆ ಮೂರಾಗಿದ್ದಾರೆ. ನಿಜವಾಗಿ ನಾನು ಇದು ನಮ್ಮ ಒಂದು ಉದ್ಯೋಗ ಅಂತ ಹೇಳ್ಬೇಕು. ಎಲ್ಲ ಇರುವುದು ಏನಂತಂದ್ರೆ ದರಿದ್ರ ನನಗೆ ಇಟ್ಕೊಂಡು ದರಿದ್ರಿಗೆ ಆಯ್ತು ಅಂತ ಹೇಳ್ತಾರೆ. ಹಂಗಾಗಿ ನಾವು ಮಾಡಬಾರ್ದು. ಆ ಕಾಮಗಾರಿಗೆ ಹಣ ಕೊಡುಗೆಯಾಗಿ ಉದ್ಯೋಗಗಳು ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಸಂಬಂಧಪಟ್ಟ ಕಾಮಗಾರಿಗೆ ಏನಂತಂದ್ರೆ ಅವರು ಎಲ್ಲರೂ ರೆಡಿ ಇದ್ದಾರೆ. ಇವರು ಹೊರಾಯುಕ್ತ ನಗರಸಭೆ ಅಧ್ಯಕ್ಷರ ನೆಲ ಆದ್ಮೇಲೆ ಅಲ್ಲಿಯೇ ಬಿಟ್ಟರು. ಇದು ಹೆಂಗಿದೆ ಅಂತಂದ್ರೆ ಅದು ನನ್ನ ಸಂಬಂಧದಲ್ಲಿ ಇವ್ರ ಸಂಬಂಧ ಏನಂತಂದ್ರೆ ಅಧಿಕಾರದಲ್ಲಿ ಯಾಕೆ ತುಂಬ ಇರ್ತೀರಪ್ಪ ನೀವು? ನಾಚಿಕೊಡ್ಬೇಕು ನಿಮ್ಗ. ಕನಿಷ್ಠ ಏನಂತಂದ್ರೆ ಇನ್ನೂ ಸಮಯ ಇದೆ, ಅವ್ರನ್ನ ಕರೆಸಿ ಮಾತಾಡಿ ಏನಾದ್ರೂ ಉಪಯುಕ್ತ ಮಾಡಬಹುದಲ್ಲ ರಸ್ತೆ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಗರಸಭೆ ಅಧ್ಯಕ್ಷರು ಕಾನೂನು ಪದವೀಧರರಾಗಿದ್ದು ಕಳೆದ 4 ತಿಂಗಳಿಂದ ಅಧಿಕಾರ ವಹಿಸಿಕೊಂಡು ಎಲ್ಲ ಎರಡೂ ಕೆಲಸ ಮಾಡಿದ್ದಾರೆ. ಒಂದಾದ್ರೂ ಕೆಲಸ ಸರಿ ಮಾಡಿಲ್ಲ. ಯಾವುದೇ ತಗೊಂಡ್ರಿ ನೀವು ಎರಡೂ ಕೆಲಸನೇ ಮಾಡಿದ್ದಾರೆ. ಈಗ ನೋಡ್ರಿ ಸದ್ಯ ಏನಂತಂದ್ರೆ ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ, ಮೊನ್ನೆ 15ನೇ ತಾರೀಕಿಗೆ ನಗರಸಭೆಯವರು ಪ್ರಕರಣ ದಾಖಲಿಸಿ ಅದಕ್ಕೆ ಉತ್ತರ ನೀಡಬೇಕಾಗಿತ್ತು. ಇವರು ಯಾರು ಅಲ್ಲಿ ಅಪೇರ್ ಆಗಿಲ್ಲ. ನಗರಸಭೆ ಪೌರಾಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ಏನಂತಂದ್ರೆ ಅವರು ಇದು ಸಲ್ಲಿಸಿದ್ದಾರೆ, ನ್ಯಾಯಾಲಯದಲ್ಲಿ ದಾಳಿ ಸಲ್ಲಿಸಿದ್ದಾರೆ. ಅದಕ್ಕೆ ಏನಂದ್ರೆ ಪೌರಾಯುಕ್ತರು ಇದುವರೆಗೂ ಉತ್ತರ ಇಲ್ಲ. ಆ ಪೌರಾಯುಕ್ತರಿಗೆ ನಮ್ಮ ಡಿಒ ಕೇಳಿದಾಗ ಇಲ್ಲ ನಾಳೆಯಿಂದ ಪ್ರಾರಂಭ ಮಾಡ್ತೀವಿ. ಆಯ್ತು, ಕನಿಷ್ಠ ಜ್ಞಾನ ಇಲ್ಲ ಪೌರಾಯುಕ್ತರಿಗೆ. ಅದು ಸ್ಟೇ ಮಾಡಿಸಿ ನಾವು ಚರ್ಚೆಗೆ ಎಲ್ಲರನ್ನ ಕರ್ನಾಟಕ ನಿವಾಸಿಗಳನ್ನ ಮತ್ತೊಂದು ಸಲ ಕರೆದು ಏನಾದರೂ ಮಾಡಿ ಅದನ್ನು ಪ್ರಾರಂಭ ಮಾಡೋಣ ಅನ್ನೋದು ಬಿಟ್ಟು ಹನುಮಂತು ಮಲ್ಲಿಕಾರ್ಜುನ್ ಹೋಗ್ರಿ ಚಾಲು ಮಾಡ್ರಿ. ಏನ್ ನಾನಾಗಿ ಪೌರಾಯುಕ್ತರಿದ್ದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರನ್ನ ನಾವು ಜೀವನದಲ್ಲೇ ನೋಡಿಲ್ಲ. ಹಾಗಾಗಿ ಒಂದು ಮನೆಗಳಲ್ಲಿ ನಮ್ಗೆ ಗೊತ್ತಿದೆ. ಈಗಲೂ ಅವರಿಗೆ ವಿವಿಧ ರೀತಿಯಲ್ಲಿ ಏನಂದ್ರೆ ನಮ್ಮ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ, ಅದು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ರಸ್ತೆ ಅಗಲೀಕರಣ ಬಗ್ಗೆ ಸುಮಾರು 3-4 ಮನವಿ ಪತ್ರಗಳು ಕೂಡ ಸಲ್ಲಿಸಿದ್ದೀವಿ. ಆ ಜಿಲ್ಲಾಧಿಕಾರಿಗಳಿಂದಲೂ ರೆಸ್ಪಾನ್ಸ್ ಇಲ್ಲ. ಐತಿಹಾಸಿಕವಾಗಿರುವ ಮಾವಿನಕೆರೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ಒತ್ತುವರಿ ತೆರವಿಗೆ ಮುಂದಾಗುತ್ತಿಲ್ಲ. ಮಾವಿನಕೆರೆ ಅಭಿವೃದ್ಧಿಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿದಾಗ ಮಾಹಿತಿಯನ್ನು ನೀಡಲಾಗಿದೆ. ಕೆರೆ ಸುತ್ತಲೂ ಸರಹದ್ದು ನಿರ್ಮಾಣ ಮಾಡಿ ಗೋಡೆ ನಿರ್ಮಾಣ ಮಾಡಬೇಕಿದೆ. ಕೆರೆಯ ನೀರನ್ನು ಹೊರತೆಗೆಯಲಾಗಿದ್ದು ಕಾಮಗಾರಿ ಪ್ರಾರಂಭಿಸುತ್ತಿಲ್ಲ. ನಿತ್ಯವೂ 200 ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬಹುದಾಗಿದೆ. ಮಣ್ಣು ಹೂಳು ತೆಗೆದು ಸೌಂದರೀಕರಣ ಮಾಡಬಹುದಿದ್ದರೂ ಆಸಕ್ತಿ ಕೊರತೆಯಿಂದ ಅಭಿವೃದ್ಧಿ ಕಾಣುತ್ತಿಲ್ಲ. ಮಳೆಗಾಲ ಪ್ರಾರಂಭವಾಗುವಷ್ಟರಲ್ಲಿಯೇ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು. ಈ ಕುರಿತ ಜಿಲ್ಲಾಧಿಕಾರಿಗಳು, ನಗರ ಅಭಿವೃದ್ಧಿ ಕೋಶ, ಆರ್ಡಿಎಸ್ ಸೇರಿದಂತೆ ಸಂಬಂಧಿಸಿದವರಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದೆಯಾದರೂ ಕಾಮಗಾರಿ ಪ್ರಾರಂಭವಾಗುತ್ತಿಲ್ಲ. ಹಣ ದುರುಪಯೋಗವಾಗದಂತೆ ಎಚ್ಚರಿಕೆ ವಹಿಸುವ ಮೂಲಕ ಬಿಡುಗಡೆಯಾದ ಅನುದಾನ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಸಂಘ ಸಂಸ್ಥೆಗಳು ಅನಗತ್ಯ ರಾಜಕೀಯ ಮಾಡದೆ ಅಭಿವೃದ್ಧಿಗೆ ಸಹಕರಿಸಬೇಕು. ಕೆಲ ಸಂಘಟನೆಗಳ ರಸ್ತೆ ಅಗಲೀಕರಣದ ಕುರಿತು ಗೊಂದಲಕಾರಿ ಹೇಳಿಕೆ ನೀಡಿವೆ. ರಾಜಕೀಯವಾಗಿ ಅಭಿವೃದ್ಧಿಯನ್ನು ನೋಡದೆ ಅಭಿವೃದ್ಧಿಗಾಗಿ ಹೋರಾಟ ನಡೆಸಬೇಕೆಂದರು. ತ್ವರಿತವಾಗಿ ಸ್ಪಂದಿಸದೆ ಹೋದರೆ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಸೇರಿ ಹೋರಾಟ ನಡೆಸುವುದಾಗಿ ಹೇಳಿದರು. ₹1 ಕೋಟಿ ಕಾರ್ಮಿಕರಿಗೆ ಹೋಗುವುದು. ಅದು ಸುತ್ತಮುತ್ತ ಏನಂತಂದ್ರೆ ಗೋಡೆ ಕಟ್ಟಿಸಿ ಈಗ ಜೂನ್ ಜುಲೈನಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ, ಹೊಸ ನೀರು ಬರ್ತಾವ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಕ್ಲೀನ್ ಮಾಡಿದ್ರೆ ಭಾರಿ ಪ್ರಮಾಣದ ಬಿಲ್ ಇರುತ್ತಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಹಾಗಾಗಿ ಏನಂತಂದ್ರೆ ಕೆರೆ ಅಭಿವೃದ್ಧಿ ಸಲುವಾಗಿ ನಮ್ಮ ತರಕಾರಿ ಮಾರಾಟಗಾರರ ಸಂಘ ಅಭಿವೃದ್ಧಿ ಮಾಡಿ ಆ ಹಣ ದುರುಪಯೋಗ
ಕೆರೆ ಅಭಿವೃದ್ಧಿಗೆ ಮಂಡನೆ ಮಾಡುವ ಸಭೆಯಲ್ಲಿ ಹೇಳಿದ್ರು, ಮಾವಿನ ಕೆರೆಯನ್ನು ನಾನು ಅದು ಮಾಡ್ತೀನಿ, ಪ್ರವಾಸಿ ತಾಣ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನು ಮಾಡಿಲ್ಲ. ಬರೀ ಬರ್ತಾರ ಆ ದಿನದಲ್ಲಿ ಕೂಡ್ತಾರ, ಒಂದು ಕ್ಲಾಸೆ ಇಲ್ಲಿ ಹೋಗ್ತಾರೆ. ಇದೇ ಕೆಲಸ ಮಾಡಬೇಕಾದ್ರೆ ಏನೇನು ಮಾಡಿಲ್ಲ. 4 ತಿಂಗಳು 3 ತಿಂಗಳು 4 ತಿಂಗಳಿಂದ ಎಲ್ಲ ಎಡೋಟ್ ಮಾಡಿ ಕೂಡ್ತಾರೆ, ಗುಣಮಟ್ಟೆ ಮಾಡಿದ್ದಾರೆ ನಗರಸಭೆಗೆ. ಹಾಗಾಗಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ಕೆರೆ ಅಭಿವೃದ್ಧಿ ಸಲುವಾಗಿ ಏನಂತಂದ್ರೆ ಸಮಾನ ಮನಸ್ಕರ ಸಂಘಗಳು ನಮಗ ಬೆಂಬಲ ನೀಡಿದ್ರೆ ಅವ್ರ ಜೊತೆಗೆ ನಾವು ಹೋರಾಟ ಮಾಡಲು ರೆಡಿ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಇಲ್ಲಿನ ಸಂಘ ಸಂಸ್ಥೆಗಳು ಯಾವ ರೀತಿ ಇದ್ದಾವೆ ಅಂತೇಳಿ ಮತ್ತೊಂದು ಸಲ ನಾನು ಅವ್ರದ್ದು ರಿಪೀಟ್ ಮಾಡೋದು ನನಗೆ ಸರಿ ಕಾಣಿಸೋದಿಲ್ಲ. ಇದನ್ನು ನೋಡಿ, ಅದು ಜೀವನದಲ್ಲಿ ಅಶೋಕ್ ಹೋಗ್ತಾರ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ, ಕಸ್ತೂರಿ ಕರ್ನಾಟಕ ರಕ್ಷಣಾ ವೇದಿಕೆ, ಆ ರಕ್ಷಣಾ ವೇದಿಕೆ, ಶಿವರಾಮಗೌಡ, ನಾರಾಯಣಗೌಡ ಯಾವ್ಯಾವುದೋ ಹೇಳಿಕೊಟ್ರು. ಆಯ್ತು, ನಾವು ಏನಂತಂದ್ರೆ ಪಚ್ಚಿ ಬಜಾರ್ 60 ಸ್ಪೀಡ್ ಓಡಿಸ್ತೀವಿ, ಕಾನೂನು ಪ್ರಕಾರ ಅಲ್ಲಿ ಅಂತೇಳಿ ಎಲ್ಲ ಹೋಗಿ ಭಿಕ್ಷೆ ಬೆಳೆದಂತಿದ್ದಾರೆ. ಇವ್ರಿಗೆ ಏನಾಗಿದೆ ಅಂತಂದ್ರೆ ನಮ್ಮ ರಾಯಚೂರಲ್ಲಿ ಸ್ಪೆಷಲಿ ಎಲ್ಲರೂ ಹೇಳ್ತಾರ, ಇಡೀ ಕರ್ನಾಟಕದಲ್ಲಿ ರಾಯಚೂರು ನಂಬರ್ 1 ಯಾವುದು ಕೊರತೆ ಇಲ್ಲ. ನಮ್ಗ ಹಣಕಾಸು ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ, ಅನ್ನದ ಕೊರತೆ ಇಲ್ಲ, ಸಿಗೋದು ಕೊರತೆ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಜಿಲ್ಲೆ ಅಂತಂದ್ರೆ ರಾಯಚೂರು. ಅದನ್ನ ಸರಿಯಾದ ರೀತಿ ಅವ್ರ ಮನೆ ಕಾಂಗ್ರೆಸ್ ನಾಯಕರು ಅವ್ರು ಕೂಡ ಹೇಳ್ತಾ ಇದ್ದರು, ಏನಂತೇಳಿ ನಾಯಕತ್ವ ಇಲ್ಲ ನಮ್ಮಲ್ಲಿ. ಈ ಸಂದರ್ಭದಲ್ಲಿ ಪ್ರಭು ನಾಯಕ್, MS ಖಾನ್, KV ಖಾಜಪ್ಪ, ಉದಯ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ಗೆ 105 ವರ್ಷ ಕಳೆದರೂ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬೊಬ್ಬರು ಅಧ್ಯಕ್ಷರಾಗಲು ಸಾಧ್ಯವಾಗಿಲ್ಲ. ಪ್ರಥಮ ಬಾರಿಗೆ ಪರಿಷತ್ ಕೇಂದ್ರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅಜೀವ ಸದಸ್ಯರುಗಳ ಮತ ನೀಡಿ ಬೆಂಬಲಿಸುವಂತೆ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲಬುರಗಿ ನಿವಾಸಿಯಾದ ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅನೇಕ ಬದಲಾವಣೆಗಳೊಂದಿಗೆ ಕನ್ನಡ ಸೇವೆ ಮಾಡಲು ಅವಕಾಶ ನೀಡಬೇಕೆಂದರು. ಸಾಹಿತ್ಯ ವಲಯದಲ್ಲಿಯೂ ಪ್ರಾದೇಶಿಕ ಅಸಮಾನತೆಯಿಂದ ಆಗುತ್ತಿರುವ ಅನ್ಯಾಯ ಸರಿಪಡಿಸುವ ಜೊತೆಗೆ ಪರಿಷತ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಸಾಹಿತಿಗಳು ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ, 5 ವರ್ಷ ಇರುವ ಅಧಿಕಾರ ಅವಧಿಯನ್ನು 3 ವರ್ಷಕ್ಕೆ ಇಳಿಸುವ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪರಿಷತ್ ಅಧ್ಯಕ್ಷರಾಗಿರುವ ಮನು ಬಳಿಗಾರ ಅವರು 3 ವರ್ಷ ಇದ್ದ ಅಧಿಕಾರ ಅವಧಿಯನ್ನು 5 ವರ್ಷಕ್ಕೆ ವಿಸ್ತರಿಸಿಕೊಂಡಿರುವುದು ಅಧಿಕಾರ ದಾಹವೇ ಹೊರತು ಬೇರೇನೂ ಅಲ್ಲ ಎಂದರು. ಸಾಹಿತ್ಯ ಸಮ್ಮೇಳನಗಳನ್ನು ವಿಭಾಗವಾರು ನಡೆಸುವುದು, ಪ್ರಥಮವಾಗಿ ರಾಯಚೂರಿನಲ್ಲಿ ವಿಭಾಗ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸುವುದು, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ನಡೆಸುವುದು ಹಾಗೂ ಪರಿಷತ್ತಿನ 2ನೇ ಶಾಖೆಯನ್ನು ಕಲಬುರಗಿಯಲ್ಲಿ ಸ್ಥಾಪಿಸುವ ಗುರಿ ಹೊಂದಿರುವುದಾಗಿ ಹೇಳಿದರು. ಬೆಳಗಾವಿಯಲ್ಲಿ 5 ಎಕರೆ ಭೂಮಿಯಲ್ಲಿ ಜನರಿಂದಲೇ ಹಣ ಸಂಗ್ರಹಿಸಿ 100 ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಾಣ ಮಾಡಿ ಗಡಿನಾಡಿನಲ್ಲಿ ಕನ್ನಡ ಚಟುವಟಿಕೆಗಳಿಗೆ ಸಹಕಾರಿಯಾಗುವಂತೆ ಸಿದ್ಧಪಡಿಸುವ ಗುರಿ ಹೊಂದಲಾಗಿದೆ. ಸಾಹಿತ್ಯ ಪರಿಷತ್ ಸದಸ್ಯರು ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿಕೊಳ್ಳುವುದರ ಮೂಲಕ ನಾವೆಲ್ಲ ಉದ್ಧಾರ ಆಗ್ತೀವಿ, ಒಳ್ಳೆಯದಾಗ್ತದೆ ಎನ್ನುವ ಭಾವನೆ ಇತ್ತು. ಆದರೆ ಈಗ ನಾವು ಅನುಸರಿಸುತ್ತಿರುವ ಮಲತಾಯಿ ಧೋರಣೆ ಮತ್ತು ನಮಗೆ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಕಾಣುವಂಥದ್ದನ್ನು ನೋಡಿದಾಗ ಮತ್ತೆ ಈಗ ನಾವು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕೀಕರಣಕ್ಕಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಆಮೇಲೆ ನನ್ನ ಮನವಿ ಏನಿದೆ ಅಂದ್ರೆ, ಸಾಹಿತಿಗಳಲ್ಲದವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ. ಸಂಯೋಜಕರು, ಸಂಘಟಕರು, ಆಯೋಜಕರು, ಕಾರ್ಯದರ್ಶಿಗಳಾಗಿ ಸಂಘಟನೆ ಮಾಡಬಹುದು ವಿನಃ ಕೆಲವು ವರ್ಷಗಳ ಹಿಂದೆ ಕಾರ್ಯದರ್ಶಿಗಳಾಗಿದ್ದವರು ಅಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತದನ್ನು ನೋಡಿದ್ರೆ ಪರಿಷತ್ತಿನ ಘನತೆಗೆ ಕುಂದು ಬರ್ತಾ ಇದೆ, ಅದಕ್ಕೆ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ಎರಡು ಬಹಳ ಪ್ರಮುಖವಾದಂತಹ ಬದಲಾವಣೆಗಳನ್ನು ಪರಿಷತ್ತಿನಲ್ಲಿ ತರಬೇಕಾಗಿದೆ. ಮನು ಬಳಿಗಾರ್ ಅವರು ಅಧ್ಯಕ್ಷರಾಗಿದ್ದಾಗ 3 ವರ್ಷ ಇದ್ದ ಅವಧಿಯನ್ನ 5 ವರ್ಷಕ್ಕೆ ವಿಸ್ತರಿಸಿಕೊಂಡ್ರು. ಅದಕ್ಕೆ ನಾವು ತೀವ್ರವಾದ ಪ್ರತಿಭಟನೆ ಕೋಲಂ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಕೋರ್ಟ್ನಲ್ಲಿ ಹೋರಾಟ ಎಲ್ಲ ಮಾಡಿದೀವಿ. ಆದರೆ ಅದರಲ್ಲಿ ನಾವು ಯಶಸ್ವಿಯಾಗಲಿಲ್ಲ. ಒಂದು ವೇಳೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದರೆ 5 ವರ್ಷದ ಅವಧಿಯನ್ನ ಪುನಃ 3 ವರ್ಷಕ್ಕೆ ಮೊಟಕುಗೊಳಿಸ್ತೇನೆ. ಅಂದ್ರೆ ಇದರ ಉದ್ದೇಶ ಮನು ಬಳಿಗಾರರು ತೆಗೆದುಕೊಂಡ ನಿರ್ಣಯಕ್ಕೆ ವಿರುದ್ಧ ಅಂತಲ್ಲ. ಯಾವುದೋ ಒಬ್ಬ ಅಸಮರ್ಥ ಅದಕ್ಷನಾದಂತ ಅಧ್ಯಕ್ಷ ಆಯ್ಕೆ ಆದ್ರೆ 5 ವರ್ಷ ಪರಿಷತ್ತು ಸಫರ್ ಆಗ್ತದೆ. 3 ವರ್ಷ ಈಸ್ ಐಡಿಯಲ್, ಬಹಳ ಅತ್ಯುತ್ತಮ ಮಾದರಿಯವಾದದ್ದು ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು. ಅಧಿಕಾರ ದಹಕ್ಕಾಗಿ ಮಾಡಿಕೊಂಡಂತಹ ಮನು ಬಳಿಗಾರ ತಾವೇ ತಿದ್ದಿಕೊಂಡು ತಾವೇ ಅದನ್ನು ಅನ್ವಯಿಸಿಕೊಂಡ್ರು. ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ನನ್ನ ಮಾತು. ಆಮೇಲೆ ಪರಿಷತ್ತಿನಲ್ಲಿ ಸದಸ್ಯರಾದವರು 3 ವರ್ಷ ಕಾಯ್ದು ಕೋರ್ಟ್ ಹಾಕಲಿಕ್ಕೆ ಒಂದು ಅವಧಿ ಕಾಯ್ಬೇಕಾಯಿತು. ಈಗ ಹಂಗಿಲ್ಲ.
ಅದು ಒಂದು ಕಾಲದಲ್ಲಿ ಏನಾಗಿದೆ 15-20 ರೂಪಾಯಿ ಕೊಟ್ಟು ಮೆಂಬರ್ಸ್ ಮಾಡೋದು, ಆ ಚುನಾವಣೆ ಟೈಮ್ನಲ್ಲಿ ವೋಟ್ ಹಾಕೊಳ್ಳೋದು, ಮತ್ತೆ ಆಮೇಲೆ ಅವರು ಟರ್ಮಿನೇಟ್ ಆಗಬಹುದು, ಹೀಗೆಲ್ಲ ಮಾಡ್ತಿದ್ರು. ಅದಕ್ಕಾಗಿ 3 ವರ್ಷ ಆದ್ರೂ ಕನಿಷ್ಠ ಇರಬೇಕು ಮೆಂಬರ್ ಆಗಿ ಅಂತ ಇತ್ತು. ಈಗ ಯಾರು ಸದಸ್ಯರಾಗ್ತಾರೆ ಅದು 4 ದಿವಸದಿಂದಲೇ ಅವರು ವೋಟ್ ಹಾಕುವಂತ ಪವರ್ ಪಡಿತಕ್ಕಂಥದ್ದು ಬದಲಾವಣೆಯನ್ನ ಬಯಲಾಗಿ ತಿದ್ದುಪಡಿ ತರ್ತೇವೆ. ಅದು ಪ್ರಮುಖ ವಿಷಯ. ಒಂದು 5 ವರ್ಷ ಇದ್ದಿದ್ದು 3 ವರ್ಷ, ಇನ್ನೊಂದು ಸದಸ್ಯರಾದ 4 ದಿನವೇ ಅವನು ಮತ ಹಾಕುವಂಥದ್ದು. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ, ರಾಯಚೂರು ಜಿಲ್ಲೆಯಲ್ಲಿ ಏನು ಒಂದು ನಾವು ಏನ್ ಮಾಡಿರ್ತೀವಿ ಅಂದ್ರೆ ವಿಭಾಗ ಮಟ್ಟದ ಸಮ್ಮೇಳನಗಳನ್ನ 4 ಮಾಡ್ತೇವೆ. ಕಲ್ಯಾಣ ಕರ್ನಾಟಕದ ವಿಭಾಗ ಮಟ್ಟದ ಸಮ್ಮೇಳನ ಅದು ಅಖಿಲ ಭಾರತ ಮಟ್ಟದ ಮಾದರಿಯಲ್ಲೇ ಇರ್ತದೆ. ಈ ರಾಯಚೂರಿನಲ್ಲಿ ಕೆಲವು ವರ್ಷಗಳ ಹಿಂದೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಈ ಬಾರಿ ನಾನು ಒಂದು ವೇಳೆ ಈ ಅವಕಾಶವನ್ನು ಪಡೆದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಂದು ವಿಭಾಗ ಮಟ್ಟದ ಸಮ್ಮೇಳನ ಮಾಡಿ ಅದಕ್ಕೆ ಅಲ್ಲಪ್ರಭು ಬೆಟ್ಟದೂರವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೇನೆ ಅನ್ನುವಂಥದ್ದು ಪೂರ್ವ ನಿಯೋಜಿತವಾಗಿ ನಾನು ಘೋಷಣೆ ಮಾಡ್ತೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ಆಯಿತು, ಬೆಳಗಾವಿಯಲ್ಲಿ ಆಯಿತು, ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಆಗಲಿಲ್ಲ. ಈಗ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಮುಖಸ್ಥಿತಿ ಅಥವಾ ನಿಮಗೆ ಪೂರೈಸಲಿಕ್ಕೆ ವಹಿಸಿಕೊಳ್ಳಿಕ್ಕಲ್ಲ. ವಿಶ್ವ ಕನ್ನಡ ಸಮ್ಮೇಳನ ರಾಯಚೂರಿನಂಥ ಒಂದು ಪ್ರದೇಶದಲ್ಲಿ, ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯುತ್ತಮವಾಗಿ ನಿರ್ವಹಣೆ ಆಗಿದೆ, ವಿಶ್ವ ಕನ್ನಡ ಸಮ್ಮೇಳನವನ್ನ ಇಲ್ಲೇ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೇನೆ. ಅದಕ್ಕಾಗಿ ಹೋರಾಟ ಮಾಡ್ತೇವೆ. ಯಾಕೆಂದ್ರೆ ಅದು ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆ ನಿರ್ಣಯ ತೆಗೆದುಕೊಂಡು ಮಾಡಬೇಕಾದಂಥದ್ದು. ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಅಧಿಕಾರ ಇಲ್ಲ. ಪರಿಷತ್ತು ಸರ್ಕಾರದ ಮೇಲೆ ದಬಾವು ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಏನಾದರೂ ಆಕಸ್ಮಿಕ ಅಧಿಕಾರಕ್ಕೆ ಬಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2ನೇ ಶಾಖೆ ಕಲಬುರಗಿಯಲ್ಲಿ ನಾವು ಪ್ರಾರಂಭಿಸ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಕಲ್ಯಾಣ ಕರ್ನಾಟಕದ ಪ್ರಮುಖ ವಿಭಾಗೀಯ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಅದನ್ನು ಮಾಡ್ತೇವೆ. ಮತ್ತು 5 ಎಕರೆ ಭೂಮಿಯನ್ನು ಖರೀದಿಸಿ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಕಲಬುರ್ಗಿ ಸ್ಮಾರಕ ದೊಡ್ಡ ಭವನ 100 ಕೋಟಿ ರೂಪಾಯಿನಲ್ಲಿ ನಿರ್ಮಿಸಿ ಅಲ್ಲಿಯೂ ಕೂಡ ಮರಾಠಿ ದಬ್ಬಾಳಿಕೆಯನ್ನು ತಡೆಯಲಿಕ್ಕೆ, ಕನ್ನಡಿಗರನ್ನ ಒಂದು ಸುರಕ್ಷಿತವಾಗಿರಲಿಕ್ಕೆ 2 ವಿಧಾನಸೌಧ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅಲ್ಲಿ ಒಂದು ದೊಡ್ಡದಾದಂತಹ ಕಟ್ಟಡ ಮಾಡಿ ಗೋವಿಂದ ಪೈ, ರಾಷ್ಟ್ರಕವಿ ಕುವೆಂಪು, ಜಿ.ಎಸ್. ಶಿವರುದ್ರಪ್ಪನವರ ಒಂದು ಹೆಸರನ್ನು ಇಟ್ಟು ಸುಮಾರು 100 ಕೋಟಿ ರೂಪಾಯಿ ಬಿಲ್ಡಿಂಗ್ ಅನ್ನು ಕಟ್ಟುವಂಥದ್ದು. ಇದಕ್ಕೆಲ್ಲ ಹಣ ಹೇಗೆ ಸಂಗ್ರಹ ಮಾಡ್ತೀನಿ ಅಂತ ನೀವು ಕೇಳಬಹುದು. ಒಂದು ಅಮೃತ ನಿಧಿಯನ್ನು ಸ್ಥಾಪನೆ ಮಾಡಿ ಒಬ್ಬ ಕನ್ನಡಿಗರಿಗೆ 10 ರೂಪಾಯಿ, ಒಬ್ಬ ರಾಜ್ಯ ಸರ್ಕಾರಿ ನೌಕರರಿಗೆ 100 ರೂಪಾಯಿ, ಒಂದು ಸಂಘ ಸಂಸ್ಥೆಗಳಿಗೆ 10,000 ರಿಂದ 1,00,000 ರೂಪಾಯಿ. ಆಮೇಲೆ ಐಟಿ ಕಂಪನಿಗಳಿಗೆಲ್ಲ ಅವುಗಳಿಗೆ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಎಫ್ಡಿಗಳನ್ನು ಮಾಡಿ ಅದರ ಇಂಟ್ರೆಸ್ಟ್ ನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸತಕ್ಕಂಥದ್ದು. ಸರ್ಕಾರಕ್ಕೆ ನಾವು 10 ರೂಪಾಯಿನೂ ಕೇಳೋದಿಲ್ಲ. ಸರ್ಕಾರ ಒಂದು 5 ಕೋಟಿ ಉದ್ಘಾಟನಾ ಸಮಾರಂಭ ರಾಜಕೀಯ ಸಮ್ಮೇಳನದ ತರ ಆಯ್ತು. ಅದಕ್ಕೆ ನಾವು ಸಾಹಿತಿಗಳಿಂದಲೇ ಉದ್ಘಾಟನೆ ಆಗಬೇಕು, ಸಾಹಿತಿಗಳೇ ಸಮ್ಮೇಳನ ಅಧ್ಯಕ್ಷರಾಗಿರಬೇಕು. ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಅದು ಒಂದು ಯೋಚನೆ. ಕೊನೆಯ ಮಾತನ್ನು ಹೇಳ್ತೇನೆ. ಈ ಹೊಸದಾಗಿ ಉದಯೋನ್ಮುಖ ಯುವ ಬರಹಗಾರರಿದ್ದಾರೆ, ಅವರಿಗೆ ತಮ್ಮ ಪುಸ್ತಕ ತಾವೇ ಬರೆದು ತಾವೇ ಪ್ರಕಾಶಿತರಾದ್ರೆ ಅವರಿಗೆ 5,000 ರೂಪಾಯಿ ಗೌರವಧನ, ಒಂದು ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು. ಆಮೇಲೆ ಸಂಘ ಸಂಸ್ಥೆಗಳು ಯಾವುದಾದರೂ ಕನ್ನಡ ಪರ ಒಂದು ವಿಚಾರ ಸಂಕಿರಣ. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಾರುತಿರಾವ್ ಮಾಲೆ ಮಾತನಾಡಿ, ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಇವರು ಕಲಬುರಗಿ ಎಸ್ಬಿ ಕಾಲೇಜಿನ ಉಪನ್ಯಾಸಕರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಪರವಾದ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದವರಿಗೆ ಪರಿಷತ್ ಅಧ್ಯಕ್ಷ ಸ್ಥಾನ ದೊರೆಯುವುದು ಅವಶ್ಯವಾಗಿದೆ. ಭಾಷೆ, ಗಡಿ, ಕನ್ನಡ ಚಟುವಟಿಕೆಗಳನ್ನು ಅಭಿಮಾನದಿಂದ ನಡೆಸುವ ಪ್ರೊಫೆಸರ್ ಶಿವರಾಜ್ ಪಾಟೀಲರಿಗೆ ಕನ್ನಡ ಪರಿಷತ್ ಸದಸ್ಯರು ಬೆಂಬಲಿಸುವಂತೆ ಮನವಿ ಮಾಡಿದರು. ಅದರಲ್ಲಿ ಎಮ್ಎಲ್ಎ, ಮಿನಿಸ್ಟರ್ಸ್, ಸ್ವಾಮಿಗಳು ಪ್ರತಿಯೊಂದು ಸಂದೇಶ ನೋಡಿದಾಗೆ ಸ್ವಾಮಿ ನಾನು ತಂದುಕೊಂಡಿದ್ದಾಗಿದ್ದು ನಾನು ಒಪ್ಪಿಕೊಂಡಿಲ್ಲ, ನಾವು ಚೆನ್ನಾಗಿ ಅವರು ಬರ್ತಿದ್ದಾರೆ. ಇದು ನಮ್ಗಿಂತ ಚಿಕ್ಕವರಿದ್ದರೂ ಕೂಡ ನಾನು ನೋಡಿದ್ದೆ ಎಸ್ ಪಿ ಕಾಲೇಜಲ್ಲಿ ಲೆಕ್ಚರ್ ಇದ್ದಾಗ ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡುವಂಥದ್ದು.
ಅವ್ರು ಹೇಳಿದೆಲ್ಲ ನಮ್ಮ ತಂದೆಯ ವಿರೋಧ ಹೋಗೋದಿಲ್ಲ. ಆದರೆ ನಿಜವಾಗಬೇಕಾದ್ರೆ 105 ಬೈಕ್ ಆದರೂ ಕೂಡ ನಮ್ಮ ಮಾತಿನಿಂದ ಯಾವುದೇ ಉಳಿಲ್ಲ. ಅದಾಗಿ ಏನಾಗಿದೆ ಅಂತಂದ್ರೆ ಯಾರೋ ಏನೋ ಇದ್ದವರು ಇನ್ನೊಮ್ಮ ಅಂತ ಭವನಗಳಲ್ಲಿ ಸ್ಟಡಿ ಮಾಡಿಕೊಂಡು ಒಳ್ಳೆಯದು ಈ ಭಾಗದಲ್ಲಿ ಕನ್ನಡ ಕರ್ನಾಟಕ ಆದ ನಂತರ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡೋದು ಯಾರಮ್ಮ ಅಂತ ವಿಶೇಷವಾಗಿ ಕನ್ಸಿಡರ್ ಮಾಡಿಕೊಂಡು ಅಂತರ್ಜಾಲಕ್ಕೆ ನಾವು ಇಲೆಕ್ಷನ್ ಇದ್ದರೆ ಅವ್ರು ಒಂದು ಬರಲಿಕ್ಕೆ ಸಾಧ್ಯ ಇದೆ, ಶೆಡ್ಯೂಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರೆಲ್ಲರಿಗೆ ನನಗಂತೂ ನಾನು ವಿಜಯ ಪ್ರತಾಪ್ ಮಾಡಬಹುದಿದೆ. ಯಾಕೆ ರೈತರಿಗೆ ಈ ಮಹಾಂತ ಕೆಲಸಗಳು ನಾನು ನೋಡಿದ್ರೆ ಅವ್ರು ಯಾವ ಕಡೆ ಹೋಗ್ತಾರೆ, ಪ್ರತಿಯೊಂದು ಹಂಗಾಗಿ ವಿಶೇಷ ಮಾಡ್ತಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಆದ ನಂತರ ಕೂಡ ನನಗನ್ಸಿದ ನಮ್ಮ ಭಾಗದಲ್ಲಿ ಇದು 105 ಆದರೂ ಕೂಡ 25 ಜನರನ್ನು ಕೊಟ್ಟರು ನಾವು ಮಾಡಬೇಕು. ಯಾರಿಗೆ ಕೊಟ್ಟರು, ಯಾರಿಗೆ ಇವತ್ತಿಲ್ಲ, ಅಪ್ಡೇಟ್ ಆಗಿಲ್ಲ. ಅದು ಯಾವ ಕಾಮಗಾರಿ ನಡೆದು ನನಗಂತೂ ನಿಜ ಅದಕ್ಕೆ ನೀವೆಲ್ಲ ನೋಡಿಲ್ಲ. ಈ ಭಾಗದಲ್ಲಿ ಚಿತ್ರದುರ್ಗ ರಾಯಚೂರಿನಲ್ಲಿ ಏನಾಗುವುದು ಮಂದಿ ಇವತ್ತು ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ತಾವು ಚಿಂತನೆ ಮಾಡಬೇಕು. ಮುಂದೆ ಈ ಭಾಗದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಬೆಂಗಳೂರಿದೆ, ಅದಕ್ಕೆ ಮುಂದೆ ಒಳ್ಳೆತನ ಬರಬೇಕು. ಪ್ರತಿಯೊಂದು ಹಂತದಲ್ಲಿ ಎಲ್ಲರನ್ನ ಅದರ ಇನ್ವಾಲ್ವ್ ಮಾಡಬೇಕು. ಕನ್ನಡ ಸಾಹಿತ್ಯದ ಬಗ್ಗೆ ನನಗನ್ಸಿದ ನಿಜನು ನಾನು ಕನ್ನಡ ಸಾಹಿತ್ಯ ಓದಿದಾಗ ನಮ್ಮ ಮರಾಠಿ ಮೀಡಿಯಂ ಬಗ್ಗೆ ಇದ್ದಾಗ ಇವರು ಶ್ರವಣದಿಂದ ನಾನು ಕನ್ನಡ ಕಲ್ತೀನಿ. ಇವರು ಶ್ರವಣದಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಮುಂದುವರಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಜಾಸ್ತಿ ಪ್ರಸ್ತಾಪ ಮಾಡ್ಬೋದು. ನಾನು ಶಿವರಾಜ್ ಪಾಟೀಲ್ ಅಂತಂದ್ರೆ ಆ ಭಾಗದ ಒಳ್ಳೆ ಲೇಖಕ. ಪ್ರತಿಯೊಂದು ಹಂತದಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಚಿಂತನೆ ಮಾಡಿ ಆ ಭಾಗದಲ್ಲಿ ಇವತ್ತ ನನಗಂತಂದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಲ್ಲನಗೌಡ ಪಾಟೀಲ್, ಪಂಪಾಪತಿ ಶಾಸ್ತ್ರಿ, ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561.
ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ ಪ್ರೀಮಿಯಂ ಬಾವರ್ಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ ಗಳನ್ನ ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್, ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 9343200000, 8331800900. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಲ್ಟಿ ಇಲ್ಲದೆ ಮರ್ಹಂ ಸಾಗಿಸುತ್ತಿದ್ದು, ಈ ಬಗ್ಗೆ ಭೂ ವಿಜ್ಞಾನಿ ಇಲಾಖೆಗೆ ದೂರು ನೀಡಿದರೂ ಕ್ರಮ ವಹಿಸಿಲ್ಲ. ಈ ಕೂಡಲೇ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿ ಮತ್ತು ಫೀಲ್ಡ್ ವರ್ಕರ್ ಅವರನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ವಡವಾಟಿ ಗ್ರಾಮದಲ್ಲಿ ಯಾವುದೇ ರಾಯಲ್ಟಿ ನೀಡದೆ ಮರಂ ಸಾಗಿಸುತ್ತಿದ್ದಾರೆ. ಹಿರಿಯ ಭೂ ವಿಜ್ಞಾನಿ ಇಲಾಖೆಗೆ ದೂರು ನೀಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿಲ್ಲ. ಇಲಾಖೆಯಿಂದ ಪರವಾನಗಿ ಪಡೆದಿಲ್ಲ. ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿದ್ದು, ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮರಂ ಕ್ವಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಸೂಚಿಸಿದ್ದಾರೆ. ಆದರೆ ವಿಶ್ವನಾಥ್ ಹಾಗೂ ಫೀಲ್ಡ್ ಆಫೀಸರ್ ಮಂಜುನಾಥ್ ಮರಂ ಸಾಗಾಣಿಕೆ ಮಾಡುವವರ ಜೊತೆಗೆ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳು ಕ್ವಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅಧಿಕಾರಿಗಳನ್ನು ವಿಚಾರಿಸಿದಾಗ ನಾವು ಒಬ್ಬರೇ ಯಾವುದೇ ಕ್ರಮ ಕೈಗೊಳ್ಳಲು ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಅಕ್ರಮದ ಬಗ್ಗೆ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿಗಳು ತಹಸೀಲ್ದಾರರಿಗೆ, ಸಹಾಯಕ ಆಯುಕ್ತರಿಗೆ ದೂರು ನೀಡಿದೆ. ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿಗಳು ವಿಶ್ವನಾಥ್ ಹಾಗೂ ಫೀಲ್ಡ್ ಆಫೀಸರ್ ಮಂಜುನಾಥ್ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾಗೂ ಅನಧಿಕೃತವಾಗಿ ಮರಂ ಸಾಗಾಣಿಕೆ ಮಾಡುತ್ತಿರುವವರ ಕೌಲಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡಲೇ ಕೌಲಗಳನ್ನು ಬಂದ್ ಮಾಡಿಸಬೇಕೆಂದು ಆಗ್ರಹಿಸಿದರು. ಹಿರಿಯ ಭೂ ವಿಜ್ಞಾನಿ ಅಧಿಕಾರಿಗಳು ರೋಡ್ ವರ್ಕ್ ಕರ್ತವ್ಯದಿಂದ ವಜಾಗೊಳಿಸಲ್ಪಟ್ಟಿದೆ ಸರ್. ನೀರು ಗಣೇಶಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದ ವತಿಯಿಂದ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದಲ್ಲಿ ಯಾವುದೇ ರಾಲ್ಟಿ ಇಲ್ಲದೆ ಮೊಹರಂ ಸಾಗಿಸುತ್ತಿರುವ ಬಗ್ಗೆ ಹಿರಿಯ ಭೂ ವಿಜ್ಞಾನಿ ಇಲಾಖೆ ಇವರಿಗೆ ದೂರನ್ನು ಸಲ್ಲಿಸಿದ್ದು, ಸದರಿ ಅಧಿಕಾರಿಗಳು ನಮಗೆ ಸದರಿ
ಕ್ವಾರಿಗಳು ನಮ್ಮ ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡಿರುವುದಿಲ್ಲ ಎಂದು ತಿಳಿದಿರುತ್ತದೆ. ನಂತರ ನಾವು ಸಹಾಯಕ ಆಯುಕ್ತರು ರಾಯಚೂರು ಅವರಿಗೆ ದೂರು ಸಲ್ಲಿಸಿದ್ದೇವೆ. ಸಹಾಯಕ ಆಯುಕ್ತರು ಮೈನ್ಸ್ ಅಧಿಕಾರಿಗಳಾದ ಮಂಜುನಾಥ್ ಇವರು ದೂರವಾಣಿ ಕರೆ ಮಾಡಿ ಸದರಿ ಕ್ವಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಆದರೆ SGO ವಿಶ್ವನಾಥ್ ಫೀಲ್ಡ್ ಕ್ವಾರಿಗಳೊಂದಿಗೆ ಶಾಮೀಲಾಗಿದ್ದು ಸದರಿ ಅಧಿಕಾರಿಗಳು ಕ್ವಾರಿಗಳ ಮೇಲೆ ಯಾವುದೇ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೈಯದ್ ರಸೀದ್, ಅನ್ವರ್ ಖುರೀಶ್, ಇಮ್ರಾನ್ ಬಡೆಸಾಬ್, ಕುತ್ಬುದ್ದೀನ್ ಶೇಖ್ ಸೈಯದ್ ಇದ್ದರು. ಸಿರವಾರ ಪಟ್ಟಣದ ಹೊರವಲಯದ ದೇವದುರ್ಗ ರಸ್ತೆಯ ತುಂಗಭದ್ರಾ ಎಡದಂಡೆ ಕಾಲುವೆಯ ಬ್ರಿಡ್ಜ್ ಮೇಲೆ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಮಹಿಳೆ ಮೃತಪಟ್ಟಿದ್ದು, ಇಬ್ಬರು ಸ್ಥಿತಿ ಚಿಂತಾಜನಕವಾಗಿದೆ. ಸಿರವಾರ ಪಟ್ಟಣದ ಹೊರವಲಯದ ದೇವದುರ್ಗ ರಸ್ತೆಯ ತುಂಗಭದ್ರಾ ಎಡದಂಡೆ ಕಾಲುವೆಯ ಬ್ರಿಡ್ಜ್ ಮೇಲೆ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಮಹಿಳೆ ಮೃತಪಟ್ಟಿದ್ದು, ಇಬ್ಬರು ಸ್ಥಿತಿ ಚಿಂತಾಜನಕವಾಗಿದೆ. ಮೃತ ಮಹಿಳೆ ಶಾಂತಮ್ಮ, ಗಂಡ ಚಂದ್ರಶೇಖರ್ 35 ವರ್ಷ ಆತ್ನೂರು ಎಂದು ಗುರುತಿಸಲಾಗಿದ್ದು, ಚಂದ್ರಶೇಖರ್ 40 ವರ್ಷ ಹಾಗೂ ಹನುಮಂತಿ ಗಂಡ ಗಂಗಪ್ಪ 28 ವರ್ಷ ಎನ್ನುವವರಿಗೆ ಗಂಭೀರ ಗಾಯಗಳಾಗಿದ್ದು ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಮಹಿಳೆ ಗಂಡನೊಂದಿಗೆ ಮಗಳನ್ನು ಭೇಟಿಯಾಗಲು ದೇವದುರ್ಗಕ್ಕೆ ಹೋಗಿ ಆತ್ನೂರಿಗೆ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಈ ಕುರಿತು ಸಿರವಾರ PSI ಸುಜಾತ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಾನ್ವಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿ ಕೆಲವು ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಮಾನ್ವಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿ ಕೆಲವು ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಪಟ್ಟಣದ ಪುರಸಭೆಯಲ್ಲಿ ಇಂದು ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳೀಯರು ನೋಡಿದಾಗ ಬೆಂಕಿ ನಂದಿಸುವ ಕಾರ್ಯ ಮುಂದಾಗಿದ್ದಾರೆ. ಖಾತಾ ನಕಲು, ಮುಟೇಷನ್, ಕಟ್ಟಡ ಅನುಮತಿ ಪತ್ರಗಳು ಇನ್ನಿತರ ಕಾಗದ ಪತ್ರಗಳು ಸುಟ್ಟು ಭಸ್ಮವಾಗಿವೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಜಗದೀಶ್ ಅವರು ಹೇಳಿದರು. ಕಳೆದ 30 ವರ್ಷಗಳ ಹಿಂದಿನ ದಾಖಲೆಗಳು ಬೆಂಕಿಗೆ ಆಹುತಿಯಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿದ್ದು ಭಾರೀ ಅವಘಡ ತಪ್ಪಿದೆ ಎಂದು ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ದಿನಕ್ಕೆ ಮುಂದುವರೆದ ಸಾರಿಗೆ ನೌಕರರ ಮುಷ್ಕರ, ಮುಂದುವರೆದ ಪ್ರಯಾಣಿಕರ ಪರದಾಟ. ಕಲಬುರಗಿ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟ ರಾಯಚೂರು ವಿಶ್ವವಿದ್ಯಾಲಯ, ಆಸ್ತಿ ವರ್ಗಾವಣೆ 2 ಕೋಟಿ ರೂಪಾಯಿ ಅನುದಾನ ಹಸ್ತಾಂತರ. ದಯಾನಂದ್ ಅಗಸರ್. ಕೊರೋನಾ ಲಸಿಕೆ, ಜಿಲ್ಲೆಯಲ್ಲಿ 1,25,000 ಜನರಿಗೆ ಲಸಿಕೆ. ತೀನ್ಕಂಡಿಲಿಂದ ಅಶೋಕ್ ಡಿಪೋದವರೆಗೆ ರಸ್ತೆ ಅಗಲೀಕರಣಕ್ಕೆ ತಡೆಯಾಜ್ಞೆ, ನ್ಯಾಯಾಲಯಕ್ಕೆ ಮಾಹಿತಿ ನೀಡದ ನಗರಸಭೆ ಅಧ್ಯಕ್ಷ ಪೌರಾಯುಕ್ತ ಮಹಾವೀರ್ ಟೀಕೆ. ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ, ಕಲ್ಯಾಣ ಕರ್ನಾಟಕದವರಿಗೆ ಅವಕಾಶ ದೊರೆಯಲಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್. ಅಕ್ರಮ ಮರಂ ದಂಧೆ, ಕಡಿವಾಣಕ್ಕೆ ಟಿಪ್ಪು ಸುಲ್ತಾನ್ ಸಂಘ ಮನವಿ. ಸಿರವಾರ ಬಳಿ ರಸ್ತೆ ಅಪಘಾತ, ಓರ್ವ ಸಾವು, ಇಬ್ಬರ ಸ್ಥಿತಿ ಚಿಂತಾಜನಕ. ಮತ್ತು ಮಾನ್ವಿ ಪುರಸಭೆಯಲ್ಲಿ ಬೆಂಕಿ, ದಾಖಲೆಗಳು ಭಸ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್.
beside Vegetable Market, Cloth Bazaar, Raichur. ಈ ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI Bajaj Finance available. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, beside SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು.